ಈ ವರ್ಷದ ಫಾರ್ಮುಲಾ 1 ರೇಸ್ ಸೀಸನ್ಗೆ ತೆರೆಬಿದ್ದು ಒಂದು ವಾರ ಕಳೆದಿದೆ. ಈಗೇನಿದ್ರು ಫಾರ್ಮುಲಾ 1 ವಾರ್ಷಿಕ ಪ್ರಶಸ್ತಿಯ ಲೆಕ್ಕಾಚಾರ. ಯಾವ್ಯಾವ ಪ್ರಶಸ್ತಿಗಳು ಯಾರ್ಯಾರಿಗೆ ದಕ್ಕುತ್ತವೆ ಅನ್ನೋ ಲೆಕ್ಕಾಚಾರ. ಈ ಬಾರಿ ಭಾರತದ ಬುದ್ಧ ಟ್ರ್ಯಾಕ್ಗೆ ಬೆಸ್ಟ್ ಟ್ರ್ಯಾಕ್ ಪ್ರಶಸ್ತಿ ಸಿಗುವ ಸಾಧ್ಯತೆ ಇದೆ. The Kingdom of Dreams. 2011ರ ಫಾರ್ಮುಲಾ ರೇಸಿಂಗ್ ಋತು ಕಳೆದ ವಾರವಷ್ಟೇ ಅಂತ್ಯಗೊಳ್ತು. ರೆಡ್ ಬುಲ್ ತಂಡ ಡಬಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ತಂಡದ ಡ್ರೈವರ್ ಸೆಬಾಸ್ಟಿಯನ್ ವೆಟೆಲ್ ಚಾಂಪಿಯನ್ ಆದರೆ ರೆಡ್ ಬುಲ್ ತಂಡ ಕನ್ಸ್ಟ್ರಕ್ಟರ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ ಪಡೆದುಕೊಳ್ತು. ಈಗ ಉಳಿದಿರೋದು ಬೆಸ್ಟ್ ಟ್ರ್ಯಾಕ್ ಪ್ರಶಸ್ತಿ ಮಾತ್ರ. 2011ರ ಸಾಲಿನ 17ನೇ ರೇಸ್ಗೆ ಭಾರತ ಆತಿಥ್ಯ ವಹಿಸಿತ್ತು. ದೆಹಲಿಯ ಬುದ್ಧ ಟ್ರ್ಯಾಕ್ ಮನಮೋಹಕ ಫಾರ್ಮುಲಾ 1 ರೇಸ್ಗೆ ಸಾಕ್ಷಿಯಾಯಿತು. ಸುಮಾರು 1 ಲಕ್ಷ ಅಭಿಮಾನಿಗಳು ಕಣ್ಣಾರೆ ರೇಸ್ ವೀಕ್ಷಿಸಿದ್ರು. ಕೋಟಿಗಟ್ಟಲೆ ಹಣ ಹರಿದು ಬಂತು. ಭಾರತಕ್ಕೆ ಫಾರ್ಮುಲಾ 1 ರೇಸ್ ಬರಲು ಕಾರಣ ಜೆಪಿ ಸಂಸ್ಥೆಯ ಮಾಸ್ಟರ್ ಮೈಂಡ್ ಜಯಪ್ರಕಾಶ್ ನಾರಾಯಣ್ ಕೆಲ ವರ್ಷಗಳ ಹಿಂದೆ ಕಂಡ ಕನಸನ್ನ ನನಸು ಮಾಡುವಲ್ಲಿ ಯಶಸ್ಸು ಕಂಡ್ರು. ತಮ್ಮ ಇಚ್ಛೆಯಂತೆ ಭಾರತ F1 ರೇಸ್ಗೆ ಆತಿಥ್ಯ ವಹಿಸಿತು. ದೆಹಲಿಯ ಬುದ್ಧ ಟ್ರ್ಯಾಕ್ ಚೊಚ್ಚಲ ರೇಸ್ನಲ್ಲೇ ಯಶಸ್ಸು ಕಾಣ್ತು. ಈಗ ಅದೇ ಬುದ್ಧ ಟ್ರ್ಯಾಕ್ ವರ್ಷದ ಶ್ರೇಷ್ಠ ಟ್ರ್ಯಾಕ್ ಪ್ರಶಸ್ತಿ ಪಡೆಯುವ ಸಾಲಿನಲ್ಲಿದೆ. ಟ್ರ್ಯಾಕ್ ನಿರ್ಮಾಣ ಮಾಡಿದ ಜೆಪಿ ಸಂಸ್ಥೆ ಚೊಚ್ಚಲ ರೇಸ್ನಲ್ಲಿಯೇ ಭಾರಿ ಯಶಸ್ಸು ಕಂಡಿದ್ದಕ್ಕೆ ತೀವ್ರ ಸಂತಸ ವ್ಯಕ್ತಪಡಿಸಿದೆ. ನಾವು ಪಟ್ಟ ಶ್ರಮ ಸಾರ್ಥಕವಾಗಿದೆ ಅಂತ ಸಂಸ್ಥೆಯ ಉಪಾಧ್ಯಕ್ಷ ಅಕ್ಸಾರಿ ಹೇಳಿಕೊಂಡಿದ್ದಾರೆ. ಈ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಭಾರತದಲ್ಲೇ ನಡೆಯಲಿದೆ. ಡಿಸೆಂಬರ್ 9ರಂದು ದೆಹಲಿ ಸಮೀಪದ ಗುರ್ಗಾಂವ್ನಲ್ಲಿರುವ ಕಿಂಗ್ಡಮ್ ಆಫ್ ಡ್ರೀಮ್ಸ್ ಫಾರ್ಮ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಫಾರ್ಮುಲಾ 1ನ ಹಾಲಿ ಹಾಗೂ ಮಾಜಿ ಡ್ರೈವರ್ಗಳು ಸೇರಿದಂತೆ ಇಡೀ F1 ಲೋಕವೇ ಅಲ್ಲಿ ಸೇರಲಿದೆ. ಅದ್ಧೂರಿ ಸಮಾರಂಭಕ್ಕಾಗಿ ಭರ್ಜರಿ ತಯಾರಿ ಮಾಡಲಾಗಿದೆ. ಭಾರತದ ಹಾಗೂ ವಿಶ್ವದ ಖ್ಯಾತ ಕಲಾವಿದರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕಾರ್ಯಕ್ರಮ ನೀಡಲಿದ್ದಾರೆ ಎನ್ನಲಾಗಿದೆ. Catch the colorful and the kitsch. ಪ್ರಶಸ್ತಿ ಪ್ರದಾನ ಸಮಾರಂಭದ ಜೊತೆ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಸಂಸ್ಥೆಯ ವಾರ್ಷಿಕ ಸಭೆಗೂ ಭಾರತ ಆತಿಥ್ಯ ವಹಿಸಲಿದೆ. ಡಿಸೆಂಬರ್ 5ರಿಂದ 9ರವರೆಗೆ ದೆಹಲಿ ತಾಜ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಭಾರತದ ಟ್ರ್ಯಾಕ್ ಮಲ್ಟಿ ರೇಸಿಂಗ್ ಟ್ರ್ಯಾಕ್ ಆಗಿರೋ ಕಾರಣ ಇಲ್ಲಿ ಫಾರ್ಮುಲಾ 1 ಜೊತೆ ಮೋಟೋ ಜಿಪಿ ರೇಸ್ ಕೂಡ ನಡೆಸಬಹುದಾಗಿದೆ. ಈ ಸಂಬಂಧ ಮೋಟೋ ಜಿಪಿ ಆಯೋಜಕರ ಜೊತೆ ಮಾತುಕತೆ ನಡೆಸುತ್ತಿರುವುದಾಗಿ ಜೆಪಿ ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲ ವರ್ಕೌಟ್ ಆದಲ್ಲಿ ಭಾರತದ ರೇಸಿಂಗ್ ಅಭಿಮಾನಿಗಳು ಮೋಟೋ ಜಿಪಿ ರೇಸ್ ಸಹ ನೋಡಬಹುದಾಗಿದೆ. ಒಟ್ಟಿನಲ್ಲಿ ಭಾರತ ರೇಸಿಂಗ್ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿರೋದು ಅಭಿಮಾನಿಗಳಲ್ಲಿ ಭಾರಿ ಸಂತಸ ಮೂಡಿಸಿದೆ.